ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಇಂದಿನಿಂದ ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ಕೇಳಿ ಭಾರತೀಯ ಇತಿಹಾಸ ಮಾಲಿಕೆ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸ್ಪರ್ಧಾ ಸಿಂಚನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಇವತ್ತು ನಿಮ್ಮ ಜೊತೆ ಆಗಿರೋದು ನಿಮ್ಮ ಶರತ್. ನಾವು ಕಳೆದ ಸಂಚಿಕೆಯಲ್ಲಿ ಈಗಾಗಲೇ ಸಿಂಧೂ ಬಯಲಿನ ನಾಗರಿಕತೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಇದರ ಬಗ್ಗೆ ಯಾರಿಗೂ ಕೂಡ ಅನುಮಾನ ಇಲ್ಲ ಅಂತ ಭಾವಿಸ್ತೀನಿ. ಇನ್ನು ಯಾರು ಆ ಸಂಚಿಕೆಗಳನ್ನು ಕೇಳಿಲ್ಲ, ಆ ಸಂಚಿಕೆಗಳನ್ನು ಕೇಳಿ ನಂತರದಲ್ಲಿ ಮುಂದುವರಿಯೋದು ಬಹಳ ಉತ್ತಮ. ಹಿಸ್ಟ್ರಿ ಕ್ಲಾಸಸ್ ಅಂತ ಪ್ಲೇಲಿಸ್ಟ್ ಇರುತ್ತೆ, ಅಲ್ಲಿ ನೀವು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳ್ಬೋದು. ಇವತ್ತು ನಾವು ವೇದಗಳ ಕಾಲಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪರೀಕ್ಷೆಗೆ ಏನು ಉಪಯುಕ್ತ ಇದೆಯೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಸಂಪೂರ್ಣವಾಗಿ ವೇದಗಳ ಕಾಲವನ್ನು ನಾವು ಅಧ್ಯಯನ ಮಾಡುವಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ, ಪರೀಕ್ಷೆಯ ದೃಷ್ಟಿಯಿಂದ ಇಲ್ಲ ಅನಿಸುತ್ತೆ. ಯಾರು ಆಸಕ್ತರು ನೀವು ಬೇಕಾದರೆ ಸಂಪೂರ್ಣ ವೇದಗಳ ಕಾಲವನ್ನು ಅಧ್ಯಯನ ಮಾಡ್ಬೋದು. ಅದರಲ್ಲಿ ಪ್ರಮುಖವಾಗಿ ಮಹಾಕಾವ್ಯಗಳು, ಪುರಾಣಗಳು, ಉಪನಿಷತ್ತುಗಳು ಇವೆಲ್ಲವೂ ಕೂಡ ಬರ್ತವೆ. ಅವುಗಳನ್ನೆಲ್ಲ ಅಧ್ಯಯನ ಮಾಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಪರೀಕ್ಷೆಗೆ ಏನು ಬೇಕು ಅಷ್ಟನ್ನು ಮಾತ್ರ ನಾನು ಮುಖ್ಯವಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಗಳ ಕಾಲಾವಧಿಯನ್ನು ನೋಡೋದಾದರೆ 1500ರಿಂದ 700 ಇದು ಕಾಲಾವಧಿ. ಇಲ್ಲಿ ಪ್ರಮುಖವಾಗಿ ಆರ್ಯರು ದಾಳಿಯನ್ನು ಮಾಡ್ತಾರೆ. ಅಂದರೆ ಸಿಂಧೂ ಬಯಲಿನ ನಾಗರಿಕತೆಗೆ ಆರ್ಯರು ದಾಳಿಯನ್ನು ಮಾಡ್ತಕ್ಕಂಥದ್ದನ್ನು ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಂತರದಲ್ಲಿ ಅಂದರೆ ಸಿಂಧೂ ಬಯಲಿನ ನಾಗರಿಕತೆಯ ನಂತರದಲ್ಲಿ ಸೃಷ್ಟಿಯಾದದ್ದೇ ಈ ವೇದಗಳ ಕಾಲ. ಈ ನಾಗರಿಕತೆಯನ್ನು ಆರ್ಯರು ಸ್ಥಾಪನೆ ಮಾಡಿದ್ರು. ಈ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ. ವೇದಗಳ ಕಾಲದ ಸ್ಥಾಪಕರು ಯಾರು ಅಂದ ತಕ್ಷಣ ನೀವು ಆರ್ಯರು ಅಂತ ಬರೀಬೇಕಾಗುತ್ತೆ. ಇಲ್ಲಿ ಆರ್ಯರು ಪ್ರಮುಖವಾಗಿ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಇಲ್ಲಿ ದನಗಾಹಿಗಳಾಗಿದ್ದರು. ಅಂದರೆ ಇವರು ಮೂಲತಃವಾಗಿ ದನಗಳನ್ನು ಕಾಯ್ತಾ ಇದ್ದರು. ನಂತರದಲ್ಲಿ ಈ ಸಿಂಧೂ ಬಯಲಿನ ನಾಗರಿಕತೆ ಅವನತಿ ಹೊಂದಿದ್ದು ಅವರಿಗೆ ತಿಳಿದ ತಕ್ಷಣ ಅವರು ಸಿಂಧೂ ಬಯಲಿನ ನಾಗರಿಕತೆ ಮೇಲೆ ದಾಳಿಯನ್ನು ಮಾಡ್ತಾರೆ. ಆ ದಾಳಿ ಮಾಡಿ ಅವರು ಸಿಂಧೂ ಬಯಲಿನ ನಾಗರಿಕತೆಯನ್ನು ವಶಪಡಿಸಿಕೊಂಡು ಅವರು ವೇದಗಳ ಒಂದು ನಾಗರಿಕತೆಯನ್ನು ಇಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ವೇದಗಳ ಕಾಲದ ಇತಿಹಾಸಕಾರರನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇದನ್ನು ತಾವೆಲ್ಲರೂ ಗಮನದಲ್ಲಿಟ್ಕೊಳ್ಳಿ. ಈ ಪ್ರಶ್ನೆ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ.
ವೇದಗಳ ಕಾಲದ ಇತಿಹಾಸಕಾರರನ್ನು ಹೆಸರಿಸಿ ಅಂತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆ ಬಂದಾಗ ನೀವು ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ಬಾಲಗಂಗಾಧರ ತಿಲಕ್, ಹಾಗೆ ರಾಜ ಬಲಿಪಾಂಡೆ, ಮ್ಯಾಕ್ಸ್ ಅಮುಲ್ ಪ್ರತಿಪಾದಿಸಿದ ಟಿಬೆಟಿಯನ್ನರ ಮೂಲ ಸತ್ಯಾರ್ಥ ಪ್ರಕಾಶ ಅಂತಕ್ಕಂತಹ ಕೃತಿಯಲ್ಲಿ ಇದರ ಉಲ್ಲೇಖ ಇದೆ. ಟಿಬೆಟಿಯನ್ ಮೂಲ ಅಂತ ಹೇಳಿ ಉಲ್ಲೇಖ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸತ್ಯಾರ್ಥ ಪ್ರಕಾಶ ಅಂತಕ್ಕಂತಹ ಕೃತಿ, ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಯಾವ ಕೃತಿಯಲ್ಲಿ ಟಿಬೆಟಿಯನ್ನರ ಮೂಲ ಕಂಡುಬರುತ್ತದೆ ಅಂತ ಬಂದ ಪ್ರಶ್ನೆ ಬಂದಾಗ ಸತ್ಯಾರ್ಥ ಪ್ರಕಾಶ ಅಂತಕ್ಕಂತಹ ಕೃತಿ ಅಂತ ನೀವು ಬರಿಬೇಕಾಗತ್ತೆ. ಆರ್ಯರು ಬಾಳಿ ಬದುಕಿದ ಒಂದು ಪ್ರದೇಶವನ್ನು ಉತ್ತರ ಧ್ರುವ ಅಥವಾ ಭಾರತದ ಒಂದು ಕಾಲ ಅಂತ ಹೇಳಿ ಕರೀತಾರೆ. ಅಂದರೆ ಭಾರತದ ಅನುವರ್ತ ಕಾಲ ಅಥವಾ ಉತ್ತರ ಧ್ರುವ, ಈ ಹೆಸರುಗಳಿಂದ ಕರೀತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಆರ್ಯ ಎಂದರೆ ಕುಲೀನ ಅಥವಾ ಒಡೆಯ ಅಂತಕ್ಕಂತಹ ಅರ್ಥವನ್ನು ಕೊಡುತ್ತೆ. ಇವರು ಪ್ರಮುಖವಾಗಿ ಕೃಷಿಯನ್ನ ಅವಲಂಬಿಸಿದ್ದನ್ನು ನಾವು ಗಮನಿಸ್ತೇವೆ. ವೇದಗಳ ಕಾಲದ ಒಂದು ಸಾಹಿತ್ಯವನ್ನು ವೈದಿಕ್ ಲಿಟ್ರೇಚರ್ ಅಥವಾ ವೇದಗಳ ಸಾಹಿತ್ಯ, ವೈದಿಕ ಸಾಹಿತ್ಯ ಅಂತಕ್ಕಂತಹ ಹೆಸರಿನಿಂದ ಕರೀತಾರೆ. ಇದು ಪ್ರಮುಖವಾಗಿ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಪ್ರಶ್ನೆ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ವೈದಿಕ ಸಾಹಿತ್ಯ ಯಾವ ಭಾಷೆಯಲ್ಲಿ ರಚನೆಯಾಗಿದೆ ಅಂದಾಗ ನೀವು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ ಅಂತಕ್ಕಂತಹ ಉತ್ತರವನ್ನು ಬರಿಬೇಕಾಗತ್ತೆ. ಇದನ್ನು ರಚಿಸಿದವರು ವಿಶ್ವಾಮಿತ್ರ, ಕಣ್ವ, ಈ ಋಷಿಗಳು ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾರೆ. ಇನ್ನೂ ಹಲವರು ಇದ್ದಾರೆ, ಬಟ್ ಅವರಲ್ಲೆಲ್ಲ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ವಿಶ್ವಾಮಿತ್ರ ಮತ್ತು ಕಣ್ವ ಮುನಿಗಳು ಈ ಒಂದು ವೈದಿಕ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ವೇದಗಳ ಕಾಲದಲ್ಲಿ. ಇದನ್ನು ಕೂಡ ಒಂದು ರೀತಿಯ ಜನಪದ ಸಾಹಿತ್ಯ ಅಂತಲೇ ನಾವು ಹೇಳ್ಬೋದು. ಇದನ್ನು ಪ್ರಮುಖವಾಗಿ ಗುಪ್ತರ ಕಾಲದಲ್ಲಿ ಲಿಖಿತ ರೂಪಕ್ಕೆ ಇದನ್ನು ಸಂಗ್ರಹಿಸಲಾಗಿದೆ. ಅಂದರೆ ಅಲ್ಲಿವರೆಗೂ ಕೂಡ ಇದು ಬಾಯಿಂದ ಬಾಯಿಗೆ ಹರಡಿ ಬಂದಿರತಕ್ಕಂತಹ ಒಂದು ಸಾಹಿತ್ಯವಾಗಿತ್ತು. ನಂತರದಲ್ಲಿ ಗುಪ್ತರ ಕಾಲದಲ್ಲಿ ಇದನ್ನು ಲಿಖಿತ ರೂಪಕ್ಕೆ ತಂದು ಇವಾಗ ಇದು ಕೂಡ ಲಭ್ಯ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾದರೆ ವೇದ ಅನ್ನುವಂತಹ ಪದ ಹೇಗೆ ಬಂತು ಅಂತ ನೋಡೋದಾದರೆ, ವೇದ ಅನ್ನುವಂತಹ ಪದ ವಿದ್ ಅಂತಕ್ಕಂತಹ ಪದದಿಂದ ಬಂದಿದೆ. ವಿದ್ ಅಂದರೆ ಜ್ಞಾನ ಎಂದರ್ಥ ಆಗುತ್ತೆ. ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ವೇದ ಅನ್ನುವಂತಹ ಪದ ಯಾವ ಪದದಿಂದ ಬಂದಿದೆ ಅಂತ ಪ್ರಶ್ನೆ ಬರುತ್ತೆ. ಆ ಸಂದರ್ಭದಲ್ಲಿ ವಿದ್ ಅಂತಕ್ಕಂತಹ ಪದದಿಂದ ಬಂದಿದೆ. ಇದು ವೇದ ಅಂದರೆ, ವಿದ್ ಎಂದರೆ ಜ್ಞಾನ ಅಂತ ಅರ್ಥ ಆಗುತ್ತೆ. ವೇದಗಳು ತಮ್ಮೆಲ್ಲರಿಗೂ ಗೊತ್ತಿದೆ, 4 ವೇದಗಳಿದೆ. ಅವುಗಳನ್ನು ಈಗ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಇಲ್ಲಿ ಪ್ರಮುಖವಾಗಿ ವೇದಗಳು, ಬ್ರಾಹ್ಮಣಕಗಳು, ಹಾಗೆ ಅರಣ್ಯಕಗಳು, ಹಾಗೆ ಉಪನಿಷತ್ತುಗಳು ಅಂತಕ್ಕಂತಹ ಭಾಗಗಳು ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇವು ಅಷ್ಟೇನು ಮುಖ್ಯ ಅಲ್ಲ, ಆದರೂ ಕೂಡ ಒಂದು
ನೆನಪಿನಲ್ಲಿಟ್ಕೊಳ್ಳಿ. ನಿಮಗೆ ಮುಂದೆ ಎಂದಾದರೂ ಪ್ರಯೋಜನ ಆಗ್ಬೋದು ಅಂತಕ್ಕಂತಹ ಉದ್ದೇಶದಿಂದ ಇವುಗಳನ್ನು ಮಾಹಿತಿ ಕೊಟ್ಟಿದ್ದೀನಿ. ಅಂದರೆ ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ತುಗಳು, ಇವುಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ಅಂದರೆ ಈ ಎಲ್ಲ ಅಂಶಗಳನ್ನು ಕೂಡ ನಾವು ವೇದಗಳ ಕಾಲದಲ್ಲಿ ಗಮನಿಸ್ತೇವೆ. ಈಗ ಮೊದಲನೇ ವೇದ ಋಗ್ವೇದ. ಇದರ ಬಗ್ಗೆ ಒಂದಷ್ಟು ಮಾಹಿತಿ. ಋಗ್ವೇದನ ಬುಕ್ ಆಫ್ ಹಿಮ್ಸ್ ಅಂತಲೂ ಕೂಡ ಕರೀತಾರೆ. ಇದು ಮನುಕುಲದ ಪ್ರಥಮ ವೇದ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ 1028 ಶ್ಲೋಕಗಳು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಇದನ್ನು ಕೂಡ ತಾವು ನೆನಪಿಟ್ಕೊಳ್ಳಿ. 1028 ಶ್ಲೋಕಗಳು ಈ ಋಗ್ವೇದದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಮಂಡಲಗಳು ಬರುತ್ತೆ. ಅವುಗಳಲ್ಲಿ ಸಾಕಷ್ಟು ಮಂಡಲಗಳಿದೆ. ಆದರೆ ನಾವು 3ನೇ ಮಂಡಲದ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗತ್ತೆ. 3ನೇ ಮಂಡಲದಲ್ಲಿ ಪ್ರಮುಖವಾಗಿ ವಿಶ್ವಾಮಿತ್ರರು ರಚಿಸಿದಂತಹ ಗಾಯತ್ರಿ ಮಂತ್ರ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನಿಮಗೆಲ್ಲ ಗೊತ್ತಿದೆ, ಗಾಯತ್ರಿ ಮಂತ್ರವನ್ನು ಹೇಳ್ತಾರೆ. ಆ ಮಂತ್ರ ಮಂಡಲಗಳಲ್ಲಿ 3ನೇ ಮಂಡಲ ಅಂದರೆ ಋಗ್ವೇದದಲ್ಲಿ 3ನೇ ಮಂಡಲದಲ್ಲಿ ಈ ಒಂದು ಶ್ಲೋಕ ಇದೆ. ಓಂ ಭೂರ್ ಭುವಸ್ವಹ ಅಂತ ಬರುತ್ತೆ ಆ ಒಂದು ಶ್ಲೋಕ. ಇನ್ನು ಯಜುರ್ವೇದ ಬುಕ್ ಆಫ್ ಸ್ಯಾಕ್ರಿಫೈಸ್ ಅಂತಲೂ ಕೂಡ ಇದನ್ನು ಕರೀತಾರೆ. ಇದು ಪ್ರಮುಖವಾಗಿ ಯಜ್ಞ ಯಾಗಾದಿಗಳ ಬಗ್ಗೆ ಮಾಹಿತಿಯನ್ನು ನಮಗೆ ಒದಗಿಸ್ಕೊಡುತ್ತೆ. ಈ ಒಂದು ಯಜುರ್ವೇದ 1984 ಪದ್ಯಗಳು ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಪ್ರಶ್ನೆ ಕೂಡ ಬರಬಹುದು. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಯಜುರ್ವೇದದಲ್ಲಿ ಎಷ್ಟು ಪದ್ಯಗಳಿವೆ ಅಂತ. 1984 ಪದ್ಯಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಮೊದಲನೇ ವೇದದಲ್ಲಿ ಆ ವೇದದ ಮಂಡಲ 3ನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರ ಇದೆ. ಆ ಮಂತ್ರವನ್ನು ವಿಶ್ವಾಮಿತ್ರರು ರಚನೆ ಮಾಡಿದ್ದಾರೆ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಇದರಲ್ಲಿ ಪ್ರಮುಖವಾಗಿ 2 ಶಾಖೆಗಳು ಬರ್ತವೆ. ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ. ಇನ್ನು ಸಾಮವೇದ ಬುಕ್ ಆಫ್ ಮೆಲೋಡಿ ಅಂತಲೂ ಕರೀತಾರೆ ಆಂಗ್ಲ ಭಾಷೆಯಲ್ಲಿ. ಇದು ಸಾಮನ್ ಅಂದರೆ ಸಂಗೀತ ಅಂತಕ್ಕಂತಹ ಅರ್ಥವನ್ನು ಕೊಡುತ್ತೆ. ಸಂಗೀತದ ವಿವಿಧ ಮಜಲುಗಳ ಬಗ್ಗೆ ಇಲ್ಲಿ ವಿವರಣೆ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಸಂಗೀತದ ಗಾಯನಗಳು, ಇನ್ನಿತರ ಅಂಶಗಳ ಬಗ್ಗೆ ಈ ಸಾಮವೇದ ಅಂತಕ್ಕಂಥದ್ದು ನಿಮಗೆ ಮಾಹಿತಿಯನ್ನು ಕೊಡುತ್ತೆ. ಇಲ್ಲಿ ಶ್ಲೋಕಗಳು 1810 ಶ್ಲೋಕಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. 1810 ಶ್ಲೋಕಗಳು ಸಾಮವೇದದಲ್ಲಿ ಇದೆ. ಇನ್ನು ಅಥರ್ವಣ ವೇದ. ಇಲ್ಲಿ ಮಾಟ ಮಂತ್ರಗಳ ವಿವರಣೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದು ಕೇವಲ ಮಾಹಿತಿಗಾಗಿ ಮಾತ್ರ ನಾನು ನೀಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲೇ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಬೇರೆ ಯಾರನ್ನೂ ಕೂಡ ನಾವು ಪ್ರಚೋದನೆ ಮಾಡಬೇಕು ಅಂತಾಗಲಿ ಅಥವಾ ಬೇರೆ ಯಾರನ್ನೋ
ಓಲೈಸಬೇಕು ಅಂತಾಗಲಿ ಅಥವಾ ಬೇರೆ ಯಾರಿಗೋ ಪ್ರೋತ್ಸಾಹ ಕೊಡಬೇಕು ಅಂತಾಗಲಿ ನಾವು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಇದನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇಲ್ಲಿ ಅಥರ್ವಣ ವೇದದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಮಾಟ ಮಂತ್ರಗಳ ಬಗ್ಗೆ ವಿವರಣೆ ಇರ್ತಕ್ಕಂಥದ್ದು ಗಮನಿಸ್ಬೋದು. ಇದರ ರಚನೆ ಅಥರ್ವ ಮಹರ್ಷಿ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಅಥರ್ವ ಮಹರ್ಷಿಯವರು ಇದನ್ನು ರಚನೆ ಮಾಡಿದ್ದಾರೆ. ಹಾಗೆ ಈ ವೇದದಿಂದ ಆಯುರ್ವೇದ ಹುಟ್ಟಿಕೊಂಡಿದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಆಯುರ್ವೇದ ಹುಟ್ಟಿಕೊಂಡಿದ್ದು ಅಥರ್ವಣ ವೇದದಲ್ಲಿ. ಇಲ್ಲಿ ಬ್ರಾಹ್ಮಣಕಗಳ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತಾ ಇಲ್ಲ, ಯಾಕಂದರೆ ಇದು ಪರೀಕ್ಷೆಗೆ ಅಷ್ಟು ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು. ಇನ್ನು ಉಪನಿಷತ್ತನ್ನು ಗಮನಿಸಿದಾಗ ಮಂಡೂಕ ಅಂತಕ್ಕಂತಹ ಉಪನಿಷತ್ತಿನಲ್ಲಿ ಸತ್ಯಮೇವ ಜಯತೆ ಅಂತಕ್ಕಂತಹ ವಾಕ್ಯ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ನಾನು ಏನು ಪ್ರಮುಖವಾಗಿ ಬೇಕಾಗುತ್ತೋ ಅಷ್ಟು ಮಾಹಿತಿ ಮಾತ್ರ ಇಲ್ಲಿ ನೀಡ್ತಾ ಇದ್ದೀನಿ. ಉಪನಿಷತ್ ಅನ್ನುವಂಥ ಪದ ಉಪನಿಷದ್ ಅಂತಕ್ಕಂತಹ ಪದದಿಂದ ಬಂದಿದೆ. ಇಲ್ಲಿ ಪ್ರಮುಖವಾಗಿ ಮಂಡೂಕ ಉಪನಿಷತ್ತಿನಲ್ಲಿ ಸತ್ಯಮೇವ ಜಯತೆ ಅಂತಕ್ಕಂತಹ ವಾಕ್ಯ ಇದೆ. ಇನ್ನು ಚಾಬಾಲ ಉಪನಿಷತ್ತಿನಲ್ಲಿ ವರ್ಗಾಶ್ರಮದ ಬಗ್ಗೆ ವಿವರಣೆ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಚಾಬಾಲ ಅಂತಕ್ಕಂತಹ ಉಪನಿಷತ್ತು, ಇದರಲ್ಲಿ ವರ್ಗಾಶ್ರಮದ ಬಗ್ಗೆ ವಿವರಣೆ ಇದೆ. ಆ ವರ್ಗಾಶ್ರಮಗಳನ್ನು ಕೂಡ ನಾವು ಈ ಮುಂದೆ ತಿಳಿಯೋಣ. 1 ಬ್ರಹ್ಮಚಾರ್ಯ, 2 ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸ ಅಂತಕ್ಕಂತಹ ವರ್ಗವನ್ನು ನಾವಿಲ್ಲಿ ಗಮನಿಸ್ತೇವೆ. ಇನ್ನು ಇಲ್ಲಿ ಪ್ರಮುಖವಾಗಿ ಉಪವೇದಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ಇಲ್ಲಿ ಮೊದಲನೇದು ಆಯುರ್ವೇದ, ಗಿಡಮೂಲಿಕೆಗಳಿಂದ ಔಷಧಿ ತಯಾರಿಕೆ. ಇದು ಋಗ್ವೇದದ ಉಪವೇದ. ನೀವು ಗಮನದಲ್ಲಿಟ್ಕೊಳ್ಳಿ. ನೋಡಿ, ಉಪವೇದಗಳನ್ನು ಕೂಡ ನಾವು ತಿಳ್ಕೊಂಡಿರೋದು ಬಹಳ ಅವಶ್ಯಕವಾಗುತ್ತೆ. ಈ ಋಗ್ವೇದದ ಉಪವೇದ ಆಯುರ್ವೇದ. ಈ ಆಯುರ್ವೇದದ ಒಂದು ಉಪವೇದದಲ್ಲಿ ಪ್ರಮುಖವಾಗಿ ಗಿಡಮೂಲಿಕೆಗಳು ಹಾಗೆ ಔಷಧಿ ತಯಾರಿಕೆ, ಗಿಡಮೂಲಿಕೆ ಔಷಧಿ ತಯಾರಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಧನುರ್ವೇದ ಯಜುರ್ವೇದದ ಉಪವೇದ. ಇದು ಯುದ್ಧ ಕಲೆಯ ಬಗ್ಗೆ ವಿವರಣೆಯನ್ನು ಈ ಉಪವೇದದಲ್ಲಿ ನೀಡಲಾಗಿದೆ. ಇನ್ನು ಗಂಧರ್ವ ವೇದ, ಇದು ಸಾಮವೇದದ ಉಪವೇದ. ಇಲ್ಲಿ ನಾಟ್ಯಶಾಸ್ತ್ರ, ಭರತನಾಟ್ಯ ಈ ಎಲ್ಲ ಅಂಶಗಳ ಬಗ್ಗೆ ಬೆಳಕು ಚೆಲ್ಲಲಾಗಿದೆ. ಭರತ ಮುನಿ ನಾಟ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ನಾವು ಇಲ್ಲಿ ಹೇಳ್ಬೋದು. ಇನ್ನು ಅಥರ್ವಣ ವೇದದ ಉಪವೇದ ಶಿಲ್ಪವೇದ. ಇದು ವಾಸ್ತುಶಿಲ್ಪ ಹಾಗೆ ಜ್ಯೋತಿಷ್ಯ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುತ್ತೆ. ಅಷ್ಟಾದಾಯ ಅಂತಕ್ಕಂತಹ ಒಂದು ಪುಸ್ತಕ, ಇದು ಸಂಸ್ಕೃತದ ಮೊದಲ ಗ್ರಂಥವಾಗಿದೆ. ಇದನ್ನು ಪಾಣಿನಿ ಅಂತಕ್ಕಂಥವರು ರಚನೆಯನ್ನು ಮಾಡ್ತಾರೆ. ಇನ್ನಿಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಪುರಾಣಗಳು. ಒಟ್ಟು 18 ಪುರಾಣಗಳು ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದರ ರಚನೆ ವೇದವ್ಯಾಸರು ಈ ಪುರಾಣಗಳನ್ನು ರಚನೆ ಮಾಡ್ತಾರೆ. ಇನ್ನು ಮಹಾಕಾವ್ಯಗಳು, ಮೊದಲನೇದು
ರಾಮಾಯಣ ರಚನೆ ವಾಲ್ಮೀಕಿ. ರಾಮಾಯಣ ಬರೆದವರು ಯಾರು ಅಂದರೆ ವಾಲ್ಮೀಕಿ ಅಂತ ನೀವು ಬರಿಬೇಕಾಗುತ್ತೆ. ಇಲ್ಲಿಯ ಶ್ಲೋಕಗಳು 24,000 ಶ್ಲೋಕಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಮಹಾಭಾರತ ರಚನೆ ವ್ಯಾಸ ಮಹರ್ಷಿಗಳು. ಶ್ಲೋಕಗಳು 1,00,000 ಶ್ಲೋಕಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವೇದಗಳ ಕಾಲದ ಒಂದಷ್ಟು ಮಾಹಿತಿ. ವಿವರವಾಗಿತ್ತು. ಸಾಕಷ್ಟು ಮಾಹಿತಿಗಳನ್ನು ಕ್ಲಿಷ್ಟಕರವಾಗಿ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಿಮಗೆ ಎಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳು, ನಿಮ್ಮ ಪ್ರಶ್ನೆಗಳು, ನಿಮ್ಮ ಅಭಿಪ್ರಾಯಗಳು ಇದ್ದಲ್ಲಿ ಕಮೆಂಟ್ ಮುಖಾಂತರ ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಮುಂದಿನ ಸಂಚಿಕೆಯಲ್ಲಿ ಹೊಸ ಧರ್ಮಗಳ ಉದಯ ಅನ್ನುವಂತಹ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.